ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭಾಗ್ಯ. ನಾನು ಎಷ್ಟೋ ಸತಿ ಅನ್ಕೋತೀನಿ ತುಂಬ ಚೆನ್ನಾಗಿ ರೆಡಿ ಆಗಿ ಡ್ರೆಸ್ ಚೆನ್ನಾಗಿರೋದು ಹಾಕ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಕ್ಯಾಮ್ರಾ ಮುಂದೆ ಬಂದು ಅಂತ. ಬಟ್ ಅದು ಆಗಲ್ಲ. ಯಾಕೆ ಅಂದರೆ ಈ ವ್ಲಾಗ್ ಎಂಡವರೆಗೂ ನೋಡಿದ್ರೆ ಗೊತ್ತಾಗುತ್ತೆ. ಬನ್ನಿ ವ್ಲಾಗ್ನ ಶುರು ಮಾಡೋಣ. ನೀನು ಕಾಣಿಸ್ತಾನೆ ಇಲ್ಲ, ಅಲ್ಲಿ ಈ ಕಡೆ ಬಾ. ಯಾರು ನೀನು? ಅಲ್ಲ, ಕ್ಯೂಟಿ. ಹೇರ್ ಕಟ್ ನೋಡು, ನಿನ್ನ ಹೇರ್ ಕಟ್ ಹೇಗಿದೆ. ಇಬ್ರು ಇಲ್ಲಿ ಕೂತ್ಕೊಂಡ್ರೆ ಸರಿಯಾಗಲ್ಲ. ನೀನ್ ಕೆಳಗಿರ್ಬೇಕು, ಪಾಪು ಮೇಲಿರ್ಬೇಕು ಅಲ್ವಾ? ಇಬ್ರು ಇಲ್ಲಿ ಬಂದು ಏನ್ ಮಾಡ್ತೀರ ಚಿನ್ನು? ಅಕ್ಕ ಅಕ್ಕ ಅಂತಿದ್ದಾಳೆ ಅವಳು. ಸಾಕು ಸಾಕು ಸಾಕು. ಏನಿಲ್ಲ 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 ಏನಿಲ್ಲ. ಆಯ್ತು ನಡ್ರಿ ಹೋಗೋಣ. ಆಯ್ತು, ತಣ್ಣ ಆಗ್ಬೇಕು ಅಷ್ಟೇನೆ ಅಲ್ಲ ಪಾಪು? ಚಿಕ್ಕು ಕಿಟ್ಟು ಟಿಟ್ಟು ಕಿಟ್ಟು ಬಿಡು, ಇರಿಟೇಟ್ ಮಾಡಬಾರ್ದು ಪಾಪುಗೆ. ಎಸ್ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಏನೋ ಹೇಳಿದೆ ನಾನು, ಯಾಕೆ ರೆಡಿ ಆಗಿ ನನಗೆ ವೀಡಿಯೋ ಮಾಡಬೇಕು ಅನಿಸುತ್ತೆ, ಬಟ್ ಆಗಲ್ಲ ಅಂತ. ನೋಡಿದ್ರಿ ಅಲ್ವಾ, ನಾನು ಇಬ್ಬರು ಮಕ್ಕಳು ನನ್ನ ಜೊತೆ ಯಾವ ರೀತಿ ಎಂಗೇಜ್ ಆಗಿದ್ರು ಅಂತ. ಆ್ಯಕ್ಚುಲಿ ಇವತ್ತು ಭವಿಷ್ಯಂಗೆ ಸ್ಕೂಲ್ ರಜಾ ಇದೆ, ಹಾಗಾಗಿ ಅವಳು ಮನೇಲೇ ಇರೋದ್ರಿಂದ ಹೋಳಿ ಹಬ್ಬಕ್ಕೆ ರಜಾ ಇದೆ ಸ್ಕೂಲು. ಸೊ ಹಾಗಾಗಿ ಮನೇಲೇ ಇದ್ದಾಳೆ. ಹಂಗಾಗಿ ಇವತ್ತು ಲೇಟಾಗೇ ಎಲ್ಲ ಆಗ್ತಾಯಿದೆ. ಅಂದರೆ ಅವಳಿಗೆ 8 o'clockಗೆ ನಾನು ಫುಲ್ ಸ್ನಾನ ಮಾಡಿಸಿ ರೆಡಿ ಮಾಡಿ ಅವಳಿಗೆ ಹಾಲು ಕೊಟ್ಟು ಬ್ರೇಕ್ಫಾಸ್ಟ್ ಕೂಡ ತಿನ್ನಿಸಿ ಕಳಿಸೋದಕ್ಕೆ ತುಂಬಾ ನನಗೆ ಇತ್ತೀಚೆಗೆ ಒಂಥರ ಏನೋ ಬಿಸಿ ಅನ್ನೋ ಥರ ಆಗ್ತಾಯಿದೆ. ಅದರಲ್ಲಿ ಚಿಕ್ಕ ಮಗಳು ಬೇರೆ ಜೊತೆಗೇ ಎದ್ಬಿಡ್ತಾಳೆ. ಅವಳು ಮಲಗಿರೋ ಟೈಮಲ್ಲಿ ನನಗೆ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ರಿಲ್ಯಾಕ್ಸ್ ಆಗಿ ಅಂತ ಹೇಳಿದ್ರೆ ಅವಳು ಕೂಡ ನಮ್ಮ ಜೊತೆಗೆ ಎದ್ಬಿಡ್ತಾಳೆ. ಸೊ ಅವಳನ್ನು ಕೂಡ ಇಟ್ಕೊಂಡು ನಾನು ಈ ರೀತಿ ಮ್ಯಾನೇಜ್ ಮಾಡಬೇಕು. ಆಮೇಲೆ ಭವಿಷ್ಯ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಹೆಂಗೆ ಅಂದರೆ, ಅವಳು ಹೋದ್ಮೇಲೆ ನಾನು ಪಾಪುಗೆ ಸರಿ ಮಾಡಿ ತಿನ್ನಿಸೋದು, ಸ್ನಾನ ಮಾಡಿಸೋದು, ಈ ರೀತಿ ಬ್ಯುಸಿ ಆಗಿಬಿಡ್ತೀನಿ. ಸೊ ಅದಕ್ಕೇ ನನಗೆ ಅಂತ ನಾನು ಟೈಮ್ ಕೊಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಒಂದು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ, ಸ್ವಲ್ಪ ನಾನು ವೆಯ್ಟ್ ಗೇಯ್ನ್ ಆಗಿದ್ದೀನಲ್ಲ ಪೋಸ್ಟ್ಪಾರ್ಟಮ್ ಪ್ರೆಗ್ನೆನ್ಸಿಲಿ, ಅದನ್ನು ಏನಾದರೂ ಮಾಡೋಣ ಅಂದರೆ ಅದು ನನಗೆ ಅಂತ ಟೈಮ್ ಕೊಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಸೊ ಇವತ್ತು ನಾನು ಲಂಚ್ ಬಾಕ್ಸ್ಗೆ ಭವಿಷ್ಯಂಗೆ ನೆನ್ನೆ ಈ ರೆಸಿಪಿ ಮಾಡಿದ್ದೆ, ಅದನ್ನು ಇವತ್ತು ನಿಮ್ಗೆ ಶೇರ್ ಮಾಡ್ತೀನಿ. ಏನಿಲ್ಲ, ಹೆಸ್ರು ಕಾಳ್ದು ಲಡ್ಡು ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಫಸ್ಟು ನಾನು ಹೆಸ್ರು ಕಾಳನ್ನ ಹುರ್ಕೋತೀನಿ, ಜೊತೆಗೆ ಕಡಲೆ ಬೀಜನ ನಾನು ಸಿಪ್ಪೆ ತೆಗಿಬೇಕು, ಹಂಗಾಗಿ ಫಸ್ಟೇ ಸೊ ಕಡಲೆ ಬೀಜದ ಸಿಪ್ಪೆ ತೆಗಿಬೇಕಲ್ಲ, ಅದಕ್ಕೇ ನಾನು ಅದನ್ನು ಮುಂಚೆನೇ ಹುರ್ಕೊಂಡು ಸೈಡಲ್ಲಿ ಇಟ್ಟಿದ್ದೀನಿ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆನ ಬೇಗ ಈಸಿಯಾಗಿ ತೆಗಿಬೋದು. ಇವಾಗ ನಾನು ಹೆಸ್ರು ಕಾಳನ್ನು ಕೂಡ ಹುರ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹೆಸ್ರು ಕಾಳು ಜಾಸ್ತಿ ತೊಗೊಳ್ಳಿ, ಕಡಲೆ ಬೀಜ ಕಮ್ಮಿ ಮಾಡಿ, ಯಾಕಂದರೆ ಇದು ಹೆಸ್ರು ಕಾಳಿಂದು ಉಂಡೆ ಅಲ್ವಾ, ಲಡ್ಡು ಅಲ್ವಾ. ಸೊ ಹಾಗಾಗಿ, ಇಲ್ಲಾಂದರೆ ಕಡಲೆ ಬೀಜದ ಲಡ್ಡು ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಇದು ಬ್ರೌನ್ ಕಲರ್ ಬಂದು ಕಟುಮ್ ಅನ್ನೋ ಥರ ಬರುತ್ತಲ್ಲ, ಆ ಥರ ಹುರ್ಕೊಂಡ್ರೆ ಸಾಕು. ಈಗ ಅದೇ ಪ್ಯಾನ್ಗೆ ನಾನು ಅದನ್ನೊಂದು ಪ್ಲೇಟಲ್ಲಿ ಎತ್ತಿಟ್ಬಿಟ್ಟು ತೆಂಗಿನಕಾಯಿ, ಅಂದರೆ ಇದು ಫ್ರೆಶ್ ಕೊಕೊನಟ್ಟು, ಡ್ರೈ ಅಲ್ಲ, ಅಂದರೆ ಕೊಬ್ಬರಿ ಅಲ್ಲ. ಸೊ ಅದಕ್ಕೇ ಸ್ವಲ್ಪ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲನ ತಗೋತಾ ಇದ್ದೀನಿ. ಬೆಲ್ಲನೂ ಕೂಡ ನಾನು ಈ ಥರ ಗ್ರೇಟ್ ಮಾಡ್ಕೊಂಡಿದ್ದೀನಿ. ಸೊ ಬೆಲ್ಲ ಮತ್ತು ಈ ಕಾಯಿನ ಸ್ವಲ್ಪ ಮಿಕ್ಸ್ ಮಾಡಿ ನೀಟಾಗಿ ಹೀಟ್ ಮಾಡಬೇಕು. ಆವಾಗ ಇದು ಬೆಲ್ಲ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿ ಉಂಡೆ ಕಟ್ಟೋಕ್ಕೆ ತುಂಬಾ ಈಸಿಯಾಗಿ ಕೂಡ ಬರುತ್ತೆ. ಇದು ತುಂಬಾ ಹೆಲ್ತ್ಗೂ ಒಳ್ಳೆಯದು. ಹಾಗೆಯೇ ಲಂಚ್ ಬಾಕ್ಸ್ಗೆ ನೀವು ಡಿಫ್ರೆಂಟ್ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಕೊಂಡಿದ್ದೀವಿ, ಅದ್ರ ಜೊತೆಗೆ ಇದನ್ನು ಒಂದು ಹೆಸರು ಕಾಳ್ದನ್ನು ಕೊಟ್ಟರೆ ಇದನ್ನು ಒಂಥರ ಚೆನ್ನಾಗಿ ತಂಪು ಅಲ್ವಾ, ಅದಕ್ಕೇ ಚೆನ್ನಾಗೂ ಕೂಡ ಇರುತ್ತೆ. ಹೆಸರು ಕಾಳು ತಿನ್ನಿಸ್ಬೇಕಲ್ಲ ಮಕ್ಕಳಿಗೆ. ಸೊ ಹುರ್ಕೊಂಡಿರೋ ಹೆಸ್ರು ಕಾಳನ್ನ ಮಿಕ್ಸಿ ಜಾರ್ಗೆ ನಾನು ಹಾಕ್ಕೊಂಡಿದ್ದೀನಿ. ಈ ಪೀನಟ್ನೆಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ. ಸೊ 1-2 ಸಿಪ್ಪೆ ಇರುತ್ತೆ, ಸೊ ನೋ ಪ್ರಾಬ್ಲಮ್, ಏನಾಗಲ್ಲ.
ಸ್ವಲ್ಪ ಡೇಟ್ಸ್ನೂ ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೆ. ಈಗ ಇದನ್ನು ಇದಕ್ಕೆ ಮಿಕ್ಸ್ ಮಾಡಿ ಬಿಸಿಲೇನೆ ಮಿಕ್ಸ್ ಮಾಡ್ಕೋತೀನಿ. ತುಂಬಾ ಇದು ಚೆನ್ನಾಗಿ ನಾನು 2 ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೆ, ಅದನ್ನು ಹೇಳೋದು ಸ್ಕಿಪ್ ಆಯಿತು ವೀಡಿಯೋ. ಏಲಕ್ಕಿ ಹಾಕೋಬೋದು, ಒಂದು ಫ್ಲೇವರ್ ಬರುತ್ತೆ. ಒಂದು ಶುಂಠಿ ಪೌಡ್ರ್ ಹಾಕ್ಕೊಂಡ್ರೆ ಅದು ಒಂಥರ ಫ್ಲೇವರ್ ಬರುತ್ತೆ. ಸೊ ಈ ಥರ ಫ್ಲೇವರಲ್ಲೂ ಮಾಡ್ಕೋಬೋದು. ಮಕ್ಕಳಿಗೆ ಇವಾಗ ಲಂಚ್ ಬಾಕ್ಸ್ ಜೊತೆಗೆ ಈ ಥರ ಒಂದು ಸ್ನ್ಯಾಕ್ಸ್ ಉಂಡೆನೂ ಕೊಟ್ಟರೆ ತುಂಬ ಹೆಲ್ತಿಯಾಗಿರುತ್ತೆ. ಈ ನಡುವೆ ಸ್ಕೂಲ್ಗಳಿಗೆಲ್ಲ ಹೆಲ್ತಿ ಫುಡ್ಡನ್ನೇ ಕೇಳ್ತಾರೆ ಲಂಚ್ ಬಾಕ್ಸ್ನ. ಸೊ ಇದು ಕೂಡ ಒಂದು ಏನು ನಾವು ಉಂಡೆ ಮಾಡ್ಕೋತೀವಲ್ಲ ಡ್ರೈ ಫ್ರೂಟ್ಸ್ ಥರ, ಇದನ್ನು ಕೂಡ ಒಂಥರ ಚೆನ್ನಾಗಿರುತ್ತೆ. ತಿಂದು ನೋಡಿ ಬೇಕಾದರೆ ನೀವೇ ಮಾಡಿ, ನಿಮಗೂ ಇಷ್ಟ ಆಯಿತು ಭಾಗ್ಯ ಅಂತ ಹೇಳ್ತೀರಾ. ಇವಾಗ ಫೈನಲಿ ತುಪ್ಪ ಆ್ಯಡ್ ಮಾಡಿಕೊಂಡು ಈ ರೀತಿ ನಿಮ್ಗೆ ಯಾವ ಥರ ಎಷ್ಟು ಉಂಡೆ ಬೇಕೋ ಆ ಥರ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ಉಂಡೆ ಕಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗಳು ಕೂಡ ತುಂಬ ಇಷ್ಟಪಟ್ಟು ತಿಂದಳು. ಅವಳಿಗೆ ಇವಾಗ ಡೈಲಿ ಒಂದೊಂದು ಕೊಡ್ತಾಯಿದ್ದೀನಿ. ಇದನ್ನು ನೀವು 1 ವೀಕ್ ಸ್ಟೋರ್ ಮಾಡಿಟ್ಕೋಬೋದು, ತುಂಬ ದಿನ ಸ್ಟೋರ್ ಮಾಡಿಟ್ಕೋಬೋದು. ಏನಕ್ಕೆ ಸುಮ್ಮನೆ ಬೇಡ ಅಲ್ವಾ, ಮಕ್ಳಿಗೆ ಕೊಡೋದಲ್ವಾ, 1 ವಾರ ಇಟ್ಕೊಂಡ್ರೆ ಸಾಕು. ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಬೇಡಿ. ಫ್ರಿಜ್ಜಲ್ಲಿ ಇಟ್ಟು ಕೊಡೋದನ್ನು ಮಕ್ಕಳಿಗೆ ಅವಾಯ್ಡ್ ಮಾಡಿ. ಸ್ವಲ್ಪ ಹೊರಗೇ ಇಟ್ಟು ಕೊಡೋದನ್ನು ಜಾಸ್ತಿ ಮಾಡಿದ್ರೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ನಾನಂತೂ ಈ ನಡುವೆ ಫ್ರಿಜ್ಜಲ್ಲಿ ಇಟ್ಟಿಗೆ ಮೊದಲೆಲ್ಲ ಕೊಡ್ತಾಯಿದ್ದೆ. ಅಡುಗೆ ಹುಷಾರು ತಪ್ತಿರೋದು ನೋಡಿಬಿಟ್ಟು ಫ್ರಿಜ್ಜನ್ನೇ ಫಸ್ಟು ಅವಾಯ್ಡ್ ಮಾಡ್ತಾಯಿದ್ದೀನಿ. ಸೊ ಫೈನಲಿ ಈ ರೀತಿ ಉಂಡೆಗಳು ರೆಡಿ ಆಯಿತು. ಹಾಗೆ ನನ್ನ ಚಿಕ್ಕ ಮಗಳಿಗೆ ಹೋಳಿ ಹಬ್ಬ ಬರ್ತಾ ಇದೆಯಲ್ಲ, ಇನ್ನೇನು ನಾಳೆನೇ ಹೋಳಿ ಹಬ್ಬ ಇದೆ. ಸೊ ಇವತ್ತು ನಾನು ಅವಳಿಗೆ ಸ್ವಲ್ಪ ಫೋಟೋಶೂಟ್ ಮಾಡೋಣ, ಹೋಳಿ ಫೋಟೋಶೂಟ್ ಅಂತ ಹೇಳಿ ಈ ರೀತಿ ಭವಿಷ್ಯಂದು ಏನು ಪೇಂಟ್ದು ಇತ್ತಲ್ಲ ಟ್ರೇ, ಅದನ್ನೇ ಯೂಸ್ ಮಾಡಿಕೊಂಡು ಸುಮ್ಮನೆ ನನಗೆ ಒಂಥರ ಟೈಮ್ ಪಾಸ್ ಆದಂಗೂ ಆಗುತ್ತೆ. ಟೈಮ್ ಪಾಸ್ ಮಾಡೋಕ್ಕೆ ಟೈಮ್ ಇರೋದೇ ಇಲ್ಲ ಅಂದ್ರೂ ನನಗೇನೋ ಇಂಟ್ರೆಸ್ಟು ನನ್ನ ಮಗಳಿಗೆ ಈ ಥರ ಏನಾದರೂ ಡಿಫ್ರೆಂಟಾಗಿ ಆ ಫೆಸ್ಟಿವಲ್ದು ನೆನಪಿಗೆ. ಅವಳು ಸ್ವಲ್ಪ ದೊಡ್ಡವಳಾದ್ಮೇಲೆ ಒಂದು ಸ್ವಲ್ಪ ಈ ಥರ ವೀಡಿಯೋಸ್ನೆಲ್ಲ ಅಯ್ಯೋ ನಮ್ಮಮ್ಮ ನೋಡಿ ನನಗೆ ಚೆನ್ನಾಗೆಲ್ಲ ಮಾಡಿದಾರಲ್ವಾ ಅಂತ ಫೋಟೋಸ್ ಎಲ್ಲ ನೋಡಿ ಅವ್ಳಿಗೂ ಖುಷಿ ಆಗುತ್ತೆ. ಸೊ ನಂಗೂ ಫಸ್ಟ್ ಆಫ್ ಆಲ್ ಏನು ಅಂದರೆ ಮದರ್ಸ್ಗೆ ಇಂಟ್ರೆಸ್ಟ್ ಇರಬೇಕು ಈ ರೀತಿ. ನನಗೂ ತುಂಬ ಜನನೇ ಹೇಳ್ತಾರೆ, ನನ್ನ ಓನ್ ರಿಲೇಟಿವ್ಸ್, ನನ್ನ ತಮ್ಮನೇ ಬೈತಾನೆ, ನೀನು ಮಾಡೋ ಕೆಲಸ ಇಲ್ಲ, ಮಗುನ ಇಟ್ಕೊಂಡು ಇದನ್ನೆಲ್ಲ ಮಾಡ್ಕೊಂಡು ಕೂತ್ಕೋತೀಯ, ಟೈಮ್ ವೇಸ್ಟು, ಇದ್ರ ಬದಲು ಬೇರೆ ಕೆಲಸ ಏನಾದರೂ ಮನೇಲಿ ಮಾಡು ಹಂಗೆ ಅಂತ ಹೇಳ್ತಾ ಇರ್ತಾನೆ. ನಾನು ಈ ಕಡೆ ಕಿವಿಲಿ ಕೇಳಿ ಆ ಕಡೆ ಕಿವಿಲಿ ಬಿಡ್ತಾ ಇರ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನನ್ನ ತಮ್ಮನ ತಗೊಂಡೆ. ನನ್ನ ತಮ್ಮನ ಥರನೇ ತುಂಬ ಜನ ನಾನು ಮಾಡೋ ನನ್ನ ಮಗಳಿಗೆ ರೆಡಿ ಮಾಡಿ ಫೋಟೋ ತೆಗಿಯೋದಾಗಿರ್ಬೋದು, ಒಂದು ಒಳ್ಳೆ ಬಟ್ಟೆ ಹಾಕಿ ಫೋಟೋ ತೆಗೆದಾಕು ತುಂಬ ಜನ ಹಿಂದೆ ಮಾತಾಡ್ಕೋತಾರೆ. ಅದು ನನ್ನ ಕಿವಿಗೆ ಬೀಳ್ತಾನೂ ಇರುತ್ತೆ. ಬಟ್ ನಾನು ಅಷ್ಟೊಂದು ತಲೆಗೆ ಕೊಡೋದಿಲ್ಲ. ಯಾರು ಏನಾದರೂ ಅಂದ್ಕೊಳ್ಳಿ, ನನಗೆ ನನ್ನ ಖುಷಿ, ನನ್ನ ಮಕ್ಕಳು ಖುಷಿ ಸಾಕು. ಮುಂದೆ ಇದನ್ನು ನೋಡಿಬಿಟ್ಟು ನನ್ನ ಮಕ್ಕಳು ಮಮ್ಮ ನೀನು ತುಂಬ ಚೆನ್ನಾಗಿ ನಮಗೆ ಮಾಡಿದೀಯ ಮಮ್ಮ, ಥ್ಯಾಂಕ್ ಯು ಅಂತ ಹೇಳ್ತಾರಲ್ಲ, ಆ ಒಂದು ನಿರೀಕ್ಷೆಯಲ್ಲಿ ಇರ್ತೀನಿ ಅಷ್ಟೇ. ಪಾಪು ಅಂತೂ ತುಂಬಾ ಅಳ್ತಾ ಇದ್ಲು. ಈ ನಡುವೆ ಅವಳು ಸ್ವಲ್ಪ ತುಂಬಾ ನಾಟಿ ಆಗಿಬಿಟ್ಟಿದ್ದಾಳೆ. ಮೊದಲು ಥರ ಸಪೋರ್ಟ್ ಮಾಡಲ್ಲ ನನಗೆ ಫೋಟೋಗಾಗಲಿ ವೀಡಿಯೋಸ್ಗಾಗಲಿ. ಆದ್ರೂ ಸ್ವಲ್ಪ ನನ್ನ ಖುಷಿಗೆ ಹ್ಯಾಪಿನೆಸ್ಸಿಗೆ ಈ ರೀತಿ ರೆಡಿ ಮಾಡಿ ಫೋಟೋಸ್ಗಳ್ನ ತಗೊಂಡೆ. ಇದಿಷ್ಟು. ಹಾಗೆ ದೊಡ್ಡ ಮಗಳಿಗೂ ಹೋಳಿ ಹಬ್ಬಕ್ಕೆ ಟ್ಯೂಷನ್ಗಲ್ಲಿ ಇವತ್ತು ಇನ್ವೈಟ್ ಮಾಡಿದರು. ಸೊ ಟ್ಯೂಷನ್ಗೆ ಕರ್ಕೊಂಡೋಗಿ ಅವಳನ್ನೂ ಕೂಡ ಬಿಟ್ಟು ಬಂದೆ. ಅವಳು ಕೂಡ ಹೋಳಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಾ ಇದ್ದಾಳೆ. ಸೊ ಇಬ್ಬರು ಮಗಳದು ಹೋಳಿ ಹಬ್ಬದ ಸೆಲೆಬ್ರೇಷನ್ ಆಯಿತು. ಈ ಸತಿ ನಂದಿಲ್ಲ, ಯಾಕಂದರೆ ಪಾಪು ತುಂಬ ಚಿಕ್ಕವಳು, ಅವಳನ್ನ ಬಿಟ್ಟು ಎಲ್ಲೋ ಹೊರಗೆ ಹೋಗಿ ಆಡೋಕ್ಕಾಗಲ್ಲ. ಕೆಲಸನೂ ನಾನು ಮಕ್ಕಳು ಮಲಗಿರೋ ಟೈಮಲ್ಲಿ ಕೆಲಸ ಮಾಡ್ಕೋಬೇಕು, ಅಡುಗೆ ಮಾಡಬೇಕು. ಸೊ ಹಂಗಾಗಿ ವೀಡಿಯೋ ಎಡಿಟ್ ಮಾಡೋದಕ್ಕಂತೂ ಈ ನಡುವೆ ನನಗೆ ಟೈಮೇ ಸಿಗ್ತಿಲ್ಲ. ಆದ್ರೂ ತುಂಬ ಕಷ್ಟಪಟ್ಟು ನಾನು ವೀಡಿಯೋಸ್ನ ಎಡಿಟ್ ಮಾಡ್ತೀನಿ. ಅದು ಯಾಕೋ ಗೊತ್ತಿಲ್ಲ, ನನ್ನ ವ್ಯೂವರ್ಸ್ಗೆ ಅದೇನೋ ಅರ್ಥನೇ ಆಗ್ತಿಲ್ಲ. ನನಗೆ ಸಬ್ಸ್ಕ್ರೈಬು ಮಾಡ್ಕೋತಿಲ್ಲ, ನನಗೆ ಸಪೋರ್ಟ್ ಕೂಡ ಮಾಡ್ತಿಲ್ಲ. ಬಟ್ ಹೋಪ್ ದ ಬೆಸ್ಟ್ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಮಗಳು ಅಂತೂ ಇವತ್ತು ಹೋಳಿ ಆಡ್ಬೇಕಾದ್ರೆ ನಂಗೆ ನೋಡಿ ಸ್ವಲ್ಪ ಖುಷಿ ಆಯಿತು. ಯಾಕಂದರೆ ತುಂಬಾ ಹುಷಾರು ತಪ್ತಾ ಇದ್ಲಲ್ವ, ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದಿದ್ದು ಎಲ್ಲ ನೋಡಿ ಒಂಥರ ಇವತ್ತು ಖುಷಿ ಅನ್ನಿಸ್ತಾ ಇದೆ ನೋಡಿ ಇಷ್ಟು ದಿನಕ್ಕೆ. ಸೊ ಮಗಳಂತೂ ಅವಳು ಹೋಳಿ ಆಗಿ ಬಂದಳು, ಅವಳನ್ನ ಫ್ರೆಶ್ ಅಪ್ ಮಾಡಿಬಿಟ್ಟೆ. ಇವಾಗ 2ನೇ ಮಗಳು ಎದ್ದೊಂಡ್ಳು, ಸ್ವಲ್ಪ ಮಲಗಿದ್ಲು ಈ ಗ್ಯಾಪಲ್ಲಿ. ಸೊ ಅಷ್ಟರಲ್ಲಿ ನಾನು ಕೆಲಸ ಕೂಡ ಮಾಡ್ಕೊಂಡಿದ್ದೆ ನೋಡಿ. ಈ ರೀತಿ ಹೀಗೇ ನನಗೆ ಅಂತ ಟೈಮ್ ಕೊಡೋಕ್ಕಾಗೋದೇ ಇಲ್ಲ. ಒಬ್ಬಳು ಮಲ್ಕೊಂಡಿರ್ಬೇಕಾದ್ರೆ ಇನ್ನೊಬ್ಳಿಗೆ ರೆಡಿ ಮಾಡೋದು, ಕೆಲಸ ಮಾಡ್ಕೊಳ್ಳೋದು ಮಾಡ್ತೀನಿ ಚಿಕ್ಕವಳು ಮಲಗಿದ್ದಾಗ. ಆಮೇಲೆ ಇವಳಿಗೆ ಆಯಿತು ಅಂದಾಗ ಆಗಲೇ ಅವಳಿಗೆ ಸ್ಟಾರ್ಟ್ ಆಗುತ್ತೆ. ಇವಾಗ ಪಾಪುಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಸ್ನಾನ ಮಾಡಿಸ್ಬೇಕು. ಇಷ್ಟು ದಿನ ನನಗೆ ಅಮ್ಮ ಇದ್ದರು ಹೆಲ್ಪ್ಗೆ. ಸೊ ಅಮ್ಮನ ಮುಂಚೆ ಅತ್ತೆ ಇದ್ದರು. ಸೊ ಇವಾಗ ಆಲ್ರೆಡಿ 7 ಮಂತ್ ಆಗಕ್ಕೆ ಬರ್ತಾ ಇದೆಯಲ್ಲ, ಅವ್ರಿಗೂ ಸ್ವಲ್ಪ ಊರ ಕಡೆ ಎಲ್ಲ ಕೆಲಸ ಇರುತ್ತೆ ಅತ್ತೆಗೆ. ಅಮ್ಮಂಗೆ ಮಾಮೂಲಿ ಅಪ್ಪನ ನೋಡ್ಕೋಬೇಕು, ತಮ್ಮಂಗೆ ಡ್ಯೂಟಿ ಕಳಿಸೋದಕ್ಕೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಡುಗೆಗೆ ಅಂತ ಅಮ್ಮನೂ ಹೋದರು. ಸೊ ಹಾಗಾಗಿ ನಾನೇನೇ ನೋಡ್ಕೊಳ್ಳೋದ್ರಿಂದ ನನಗೆ ಅಂತ ಟೈಮ್ ಸಿಗೋದೇ ಇಲ್ಲ. ಸೆಲ್ಫ್ ಏನು ಕೇರ್ ಇರ್ಬೋದು, ರೆಡಿ ಆಗೋದಕ್ಕಿರ್ಬೋದು ಎಲ್ಲ.
ಹಾಗಾಗಿ ಸ್ವಲ್ಪ ನನ್ನ ವೀಡಿಯೋಸ್ನ ನಾನು ಎಕ್ಸ್ಪೆಕ್ಟ್ ಮಾಡೋ ಥರ ಮಾಡೋಕ್ಕಾಗ್ತಾಯಿಲ್ಲ. ಇರಲಿ, ಮಕ್ಕಳಿಬ್ರು ದೊಡ್ಡವ್ರು ಮಾಡಿಬಿಟ್ರೆ ಕಷ್ಟಪಟ್ಟು ಈ ಥರ ಎಲ್ಲ ಅವ್ರು ದೊಡ್ಡವರಾದಮೇಲೆ ಇನ್ನೂ ಚೆನ್ನಾಗೇ ವೀಡಿಯೋಸ್ನೆಲ್ಲ ಮಾಡ್ಬೋದು ಅಂದ್ಕೊಳ್ತಾ ಹೋಪ್ ಫಾರ್ ದ ಬೆಸ್ಟ್ ಅಂತ ನಾನಿವತ್ತು ಈ ರೀತಿ ವೀಡಿಯೋಸ್ನ ಮಾಡ್ಕೋತಿದ್ದೀನಿ. ಮಗಳಿಗೆ ಇಷ್ಟು ದಿನ ಅಮ್ಮನೇ ಎಲ್ಲ ಸ್ನಾನ ಮಾಡಿಸೋದು, ಎಣ್ಣೆ ಮಸಾಜ್ ಮಾಡೋದೆಲ್ಲ ಮಾಡ್ತಾಯಿದ್ರು. ನಾನು ಕೂಡ ನೋಡ್ಕೋತಾ ಇದ್ದೆ. ಇನ್ ಬಿಟ್ವೀನ್ ಟೈಮಲ್ಲಿ ಒಂದೊಂದು ಡೇ ಅಮ್ಮ ಬ್ಯುಸಿ ಇರೋ ಟೈಮಲ್ಲಿ ನಾನು ಕೂಡ ಎಣ್ಣೆ ಹಚ್ಚಿದ್ದೀನಿ, ಮಸಾಜ್ ಮಾಡಿಸಿದ್ದೀನಿ, ಸ್ನಾನನೂ ಮಾಡಿಸಿದ್ದೀನಿ. ಸೊ ಹಾಗಾಗಿ ನನಗೇನಿದು ಹೊಸದು ಅನ್ನೋ ಥರ ಫೀಲ್ ಆಗ್ತಿಲ್ಲ. ಭವಿಷ್ಯ ಆಲ್ರೆಡಿ ಅವಳಿಗೂ ಸ್ವಲ್ಪ ಮಾಡಿದ್ದೀನಿ. ಹಾಗಾಗಿ ಇದು 2ನೇ ಮಗು ಇರೋದ್ರಿಂದ ನನಗೇನು ಬೇರೆಯವರೆಲ್ಲ ಹೇಳ್ತಾರೆ ಮಗುಗೆ ಸ್ನಾನ ಮಾಡಿಸೋದಂದ್ರೇ ಒಂದೇನೋ ದೊಡ್ಡ ಟಾಸ್ಕು, ಆಗಲ್ಲ, ಮಗು ನೀರು ಕುಡಿಯುತ್ತೆ, ಹಾಗೆಲ್ಲ. ಸೊ ನನಗೇನು ಆ ಥರ ಯಾವತ್ತೂ ಫೀಲ್ ಆಗಿಲ್ಲ. ಮುಂಚೆ ನಾನು ಹೆದರ್ಕೋತಾ ಇದ್ದೆ ಸ್ನಾನ ಮಾಡಿಸೋದಕ್ಕೆ. ಅಮ್ಮನ ಜೊತೆ ನೀರು ಪಾಪಗೆ ಹಾಕ್ಬೇಕಾದ್ರೆಲ್ಲ ನೋಡಿ ಮಾಡಿ ನನಗೂ ಇವಾಗೇನೋ ಒಂಥರ ಮಗುಗೆ ಸ್ನಾನ ಮಾಡಿಸೋದೇನು ದೊಡ್ಡ ಟಾಸ್ಕ್ ಅನ್ಸಲ್ಲ, ಸ್ವಲ್ಪ ಲೈಟಾಗೇ ನನಗೂ ಫೀಲ್ ಅನಿಸುತ್ತೆ ಅಷ್ಟೇ. ಮೈನ್ ಥಿಂಗ್ ಏನು ಅಂದರೆ ಅವಳಿವಾಗ ಕುತ್ಕೊಂಡು ಅವಳೇ ಬ್ಯಾಲೆನ್ಸ್ ತೊಗೊಂಡು ಕುತ್ಕೋತಾಳೆ. ಸೊ ಕುತ್ಕೊಂಡು ಕೂಡ ಸ್ನಾನ ಮಾಡಿಸ್ಕೋತಾಳೆ. ಅದಕ್ಕೆ ನನಗಿನ್ನೂ ಟೆನ್ಷನ್ ಫ್ರೀನೇ ಅಂತಲೇ ಹೇಳ್ಬೋದು. ಮುಂಚೆ ಎಲ್ಲ ನಾನು ಕಾಲ ಮೇಲೆ ಹಾಕ್ಕೊಂಡು ಸ್ನಾನ ಮಾಡಿಸ್ತಿದ್ದೆ. ಸೊ ಈಗಲೂ ಕೂಡ ಕಾಲ ಮೇಲೆ ಹಾಕ್ಕೊಂಡೇ ಸ್ನಾನ ಮಾಡಿಸ್ತೀನಿ ಒಂದೊಂದು ಟೈಮ್. ಇವತ್ತು ವೀಡಿಯೋಗೋಸ್ಕರ ನಾನು ಕೂರಿಸ್ಕೊಂಡೇ ಮಾಡಿಸ್ತಾ ಇದ್ದೆ ಅಷ್ಟೇ. ಸೊ ಇವತ್ತಿನ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವ್ಲಾಗ್ ಇಬ್ಬರು ಚಿಕ್ಕ ಮಕ್ಕಳು ಜೊತೆಗೆ ನಂದು ಯಾವ ಥರ ಇರುತ್ತೆ ದಿನದ ರುಟೀನ್ನ ತೋರಿಸಿದ್ದೀನಿ ಅಷ್ಟೇ, ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಯ್ತಲ್ವಾ? ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ನನಗೆ ವೀಡಿಯೋಸ್ ಎಲ್ಲ ನಿಮಗೆ ತುಂಬ ಚೆನ್ನಾಗಿ ಬರ್ತಿದೆ ಅನಿಸಿದ್ರೆ ಡೈಲಿ ರೆಗ್ಯುಲರಾಗಿ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಪಾಪುಗೆ ಇದು ಸ್ನಾನ ಮಾಡಿಸಿ ಡ್ರೆಸ್ ಕೂಡ ಹಾಕ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.